ಸಮಾಜ ಸೇವೆ ಮಾಡಿದ್ರು. ಅದ್ರ ಬಗ್ಗೆ ಮಾತಾಡಿ, ನಿಮ್ಮ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಕೊಟ್ಟರು, ನಿಮ್ಮ ಯಜಮಾನ್ ಯಾವ ರೀತಿ ಸಪೋರ್ಟ್ ಕೊಟ್ಟರು, ಅದನ್ನು ಸುದೀರ್ಘವಾಗಿ ಮಾತಾಡಿ. ನೀವೊಂದು 2 ನಿಮಿಷ ಮಾತಾಡಿ. ಒಂದು ನಿಮಿಷ, ನೀವೊಂದು 2 ನಿಮಿಷ. ಸಾರು ಓಕೆನಾ? ಮಾತಾಡಿ. ತಮ್ಮ ಪರಿಚಯ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಉಷಾ ಅಂತ. ನಾನು ಮೂಲತಃ ಬೆಂಗಳೂರವಳು. ಈಗ ಹಾಲಿ ನಾನು ಮೈಸೂರಲ್ಲಿ ಶಾಲೆ ನಡೆಸ್ತಾ ಇದ್ದೀನಿ. ನನ್ನ ಶಾಲೆ ತೆರೆಯೋದಕ್ಕೆ ಉದ್ದೇಶ ಮಧ್ಯಮ ವರ್ಗದ ಮಕ್ಕಳಿಗೆ ಅವರ ಕೈಗೆಟುಕುವಂಥ ಶುಲ್ಕದಲ್ಲಿ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ. ತುಂಬ ಜನ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಗಗನ ಕುಸುಮ ಅಂದ್ಕೊಳ್ತಾರೆ ಒಳ್ಳೆಯ ವಿದ್ಯಾಭ್ಯಾಸ. ಆದರೆ ನಮ್ಮ ಶಾಲೆಯಲ್ಲಿ ಕೈಗೆಟುಕುವಂತಹ ಶುಲ್ಕದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಕೊಡೋದು ನನ್ನ ಉದ್ದೇಶ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ರಾಜ್ ಪುನೀತ್ ಉತ್ಸವದ ಈ ಸಂದರ್ಭದಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಏಕೆಂದರೆ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸಹ ಹಾರ್ಡ್ ಕೋರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಈ ಮಾಸವನ್ನು, ಏಪ್ರಿಲ್ ಮಾಸವನ್ನು ನಾವು ಹೇಗೆ ವಿಶಿಷ್ಟವಾಗಿ ಕಳಿತೀವಿ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳನ್ನು ನಾವು ನೋಡಿದರೂ ಸಹ ಮತ್ತೊಮ್ಮೆ ಏಪ್ರಿಲ್ ಮಾಸದಲ್ಲಿ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ರಾಜ್ಕುಮಾರ್ ಅವರ ಸಿನಿಮಾವನ್ನು ಮರುಕಳಿಸಿ ನೋಡ್ತೀವಿ. ಈಗ ಆ ಪಟ್ಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಸಹ ಸೇರ್ಪಡೆಯಾಗಿದೆ. ಅದು ಸಂತೋಷ ಪಡಬೇಕು ಅಂತ ಗೊತ್ತಿಲ್ಲ. ಈ ಮುಖಾಂತರ ನಾವು ಅವರ ನೆನಪನ್ನು ಅಚ್ಚಳಿದಂತೆ ನಮ್ಮ ಮನಸ್ಸನ್ನು ಉಳಿಸ್ಕೊಂಡಿದ್ದೀವಿ. ಸಮಾಜ ಸೇವೆ ಅಂತ ಹೇಳಿದ್ರೆ, ಇನ್ನು ಈಗಷ್ಟೇ ನಾನು ಶಾಲೆ ತೆರೆದಿರೋದ್ರಿಂದ ಈಗ ನಮ್ಮ ಶಾಲೆಯಲ್ಲಿ ಒಂದು 800 ಮಕ್ಕಳಿದ್ದಾರೆ. ಅದರಲ್ಲಿ 50% ಬಡ ಕುಟುಂಬದಿಂದ ಮತ್ತು ಮಧ್ಯಮದಿಂದ ಕೆಳಗಡೆ ಇರುವಂಥದ್ದು ಕುಟುಂಬದವರು. ಸೊ ಅವರು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಒಂದು ಆಶೀರ್ವಾದ ನನ್ನ ಏಳಿಗೆಗೆ ಕಾರಣ. ಧನ್ಯವಾದ. ಮೇಡಮ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಡಮ್.